ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಬ್ಲಾಗ್ಸ್. ಯಾರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗು ಶುರು ಮಾಡೋಣ. ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿ ವಾರ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಾನು ಬೆಂಗಳೂರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೆ. ದೇವಸ್ಥಾನದಿಂದ ಬಂದಿದ್ದ ತಕ್ಷಣ ಚಿಕ್ಕು ಮಲ್ಕೊಂಬಿಟ್ಟಿದ್ದೆ. ಅವನು ಎದ್ದೋಳಿಸಿ ರೆಡಿ ಮಾಡಿ ನಿದ್ದೆಗಣ್ಣು ಅವನಿಗೆ. ಅಷ್ಟರಲ್ಲಿ ಅವರಪ್ಪ ಬಂದರು ಬಸ್ ಹತ್ತಿಸೋಕ್ಕೆ. ಚನ್ನಪಟ್ಟಣ ಕರ್ಕೊಂಡು ಹೋಗಿ ಬಸ್ ಹತ್ತಿಸ್ಬಿಟ್ಟು ಅವ್ರು ವಾಪಸ್ ಬರಬೇಕಿತ್ತು, ಕೆಲಸ ಇತ್ತು ಅವ್ರಿಗೆ. ಸೊ ಹೊರಟ್ವಿ. ಹೋಯ್ತಾ ಬಸ್ಸು ಹೆಂಗೋ ಇವತ್ತು ರಶ್ ಇರಲಿಲ್ಲ. ನಾನು ಸದ್ಯ ಅವನು ಅಲ್ಲೇ ಲೇಸ್ ಕೇಳ್ದ, ಲೇಸ್ ಕೊಡಿಸಿ ನಾನೊಂದು ಸಮೋಸ ತೊಗೊಂಡು ತಿಂತ ಕೂತಿದ್ವಿ. ಬಸ್ ಇನ್ನೂ ಹೊರಟಿರಲಿಲ್ಲ. ಒಂದೆರಡು ನಿಮಿಷ ಆದಮೇಲೆ ಹೊರಡ್ತು. ಕೆಂಗಲ್ ಇವತ್ತು ತುಂಬ ಸಖತ್ ರಶ್ ಇತ್ತು. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಮೊದಲನೇ ಶ್ರಾವಣ ಅಲ್ವಾ, ಸಖತ್ ರಶ್ ಇತ್ತು. ಗೇಟ್ ತನಕ ನಿಂತಿತ್ತು ಕ್ಯೂ ಇವತ್ತು. ಹಾಗೆ ಬಸ್ಸಲ್ಲಿ ನಮಸ್ಕಾರ ಹೊಡೆದು ಸಾಂಗ್ ಕೇಳ್ಕೊಂಡು ಬಂದೆ. ಅಷ್ಟರಲ್ಲಿ ಬೆಂಗಳೂರು ರೀಚ್ ಆಗಿದ್ವಿ. ಬೆಂಗಳೂರು ಚನ್ನಪಟ್ಟಣದಿಂದ ಬೆಂಗಳೂರು ಗಂಟ ಹೆಂಗೋ ಬಂದ್ಬಿಡ್ಬೋದು. ಈ ಬೆಂಗಳೂರು ಒಳಗಡೆ ಸಿಟಿ ಒಳಗಡೆ ರೀಚ್ ಆಯಿತು ಅಂದರೆ ಸಖತ್ತು ಟ್ರಾಫಿಕ್ಕು. ಸ್ಟಾರ್ಟ್ ಆಯಿತು ಟ್ರಾಫಿಕ್ಕು. ಇನ್ನು ಈ ಟ್ರಾಫಿಕ್ಕೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ 1 ಅವರ್ ಬೇಕು. ಸಖತ್ ಟ್ರಾಫಿಕ್ ಇತ್ತು. ಅಂತೂ ಹೆಂಗೋ ಆಟೋ ಹತ್ಕೊಂಡು ಹೊರಟ್ವಿ. ಆಟೋದವರು ಅಂತಿದ್ರು ಸಖತ್ ಟ್ರಾಫಿಕ್ ಇವತ್ತು, ನಾಳೆ ಸಂಡೇ ಬೇರೆ ಅಲ್ವಾ ಅಂತ ಇದ್ರು. ಅವರು ಚಿಕ್ಕು ಕೂತಿದ್ದ ಸುಮ್ಮನೆ. ಅವನು ಆ ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಹೊಡೆದ. ಅವನು ಆಟೋ ಹತ್ತಿ ಸುತ್ತಮುತ್ತ ನೋಡಿಕೊಂಡು ಕೂತಿದ್ದ. ಆಟೋದವರು ಏನಮ್ಮ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಹೌದು ಸರ್ ಅಂತ ಅಂದ್ವಿ. ಹಾಗೆ ಸುತ್ತಮುತ್ತ ವೀಡಿಯೋ ಮಾಡಿಕೊಂಡು ಬಂದ್ವಿ ಮನೆಗೆ. ನಮ್ಮ ಹೊಸದು ಫಿಶ್ ಬೌಲು ಮತ್ತು ಫಿಶ್ ತಂದಿದ್ದರು. ಫಿಶ್ ಬೌಲ್ಗೆ ಮೀನು ಹಾಕ್ತಾಯಿದ್ರು. ಅದು ಬೋರ್ ನೀರು ಬೇಕಂತೆ, ಅದಕ್ಕೆ ಹಾಕಿದ್ರು. ನಾನು ಅಷ್ಟರಲ್ಲಿ ನನ್ನ ತಮ್ಮ ಏನೋ ಸ್ಪೀಕರ್ ತೊಗೋಬೇಕು ಬಾ ಅಂತ ಕರ್ಕೊಂಡೋದ. ಸ್ಪೀಕರ್ ತೊಗೊಂಡು ಹಂಗೆ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ ಲಸ್ಸಿ ಶಾಪ್ಗೆ. ಅಲ್ಲ ಅವನೇನೋ ಕಾಂಬೋ ಇದೆ ತೊಗೊಳ್ಳೋಣ ಅಂತ ಕಾಂಬೋ ತೊಗೊಂಡು ಹಿಂಗೆ ಆರ್ಡ್ರ್ ಮಾಡಿ ಹಿಂದೆ ತಿರ್ಗೋಷ್ಟರಲ್ಲಿ ಅರುಣ್ ಮಾಸ್ಟರ್ ನನ್ನ ಹಿಂದೆ ನಿಂತಿದ್ದರು. ಸೊ ಅದೊಂದು ಬೈಟ್ ತೊಗೊಂಡೆ ಅಷ್ಟೇ, ಮಾತಾಡ್ಸೋಕ್ಕೇನು ಹೋಗಿಲ್ಲ. ನನ್ನ ಮಗ ಫ್ರೆಂಚ್ ಫ್ರೈಸ್ ತಿಂದ್ಬಿಟ್ಟು ಸಖತ್ ಖಾರ ಹೊಡಿತಿತ್ತು ಅನ್ಸುತ್ತೆ ಅವನಿಗೆ. ಜ್ಯೂಸ್ ಕೊಡೋ ಗಂಟ ಬಿಡಲಿಲ್ಲ ಅವನು. ಜ್ಯೂಸು ಮಾಮ ಜ್ಯೂಸು ಅಂತಿದ್ದ. ಅಷ್ಟರಲ್ಲಿ ಅವರು ತಂದು ಕೊಟ್ಟರು. ಜ್ಯೂಸ್ ಕೇಳ್ತಾಯಿದ್ದೆ. ಸಖತ್ ಖಾರ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಅವ್ರು ಸ್ಪೈಸಿ ಸಹ ಜಾಸ್ತಿ ಹಾಕ್ಬಿಟ್ಟಿದ್ರು ಫ್ರೆಂಚ್ ಫ್ರೈಸ್ಗೆ. ಆಮೇಲೆ ಅವ್ರು ತಂದು ಕೊಟ್ಟರು. ಅವನಿಗೆ ಸ್ಟ್ರಾಲ್ ಕುಡಿಯೋಕ್ಕೆ ಬರೋಲ್ಲ. ಅವನಿಗೆ ಊದ್ತಾನೆ ಸ್ಟ್ರಾನ, ಎಳಿ ಅಂದರೆ ಊದ್ತಾನೆ. ಆಮೇಲೆ ಹಂಗೆ ಕುಡ್ದ. ಹಂಗೆ ನಮ್ಮ ಅಮ್ಮ ಟೊಮೊಟೊ ಬೇಕು ಅಂತಿದ್ರು. ಟೊಮೊಟೊ ತೊಗೊಂಡೋಗೋಣ ಅಂತ ಬಂದು ಅಜ್ಜಿ ಮಾತಾಡಿಸ್ತಾಯಿದ್ರು. ನಮ್ಮ ಅಮ್ಮನ ಫ್ರೆಂಡು, ಪರಿಚಯದವರಲ್ವ, ಅದಕ್ಕೆ ಯಾವ ಊರು ಏನು ಅಂತೆಲ್ಲ ಮಾತಾಡಿಸ್ತಾಯಿದ್ರು. ಹಾಗೆ ಮಾತಾಡಿಕೊಂಡು ನನ್ನ ಮಗ ಸ್ಲಿಪ್ಪರ್ ತಗೊಂಡ, ಹೊಸ ಸ್ಲಿಪ್ಪರ್ ತೊಗೊಂಡು ಮನೆಗೆ ಬಂದ್ವಿ. ಸೊ ಇಷ್ಟೇ ಫ್ರೆಂಡ್ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.